ನರಾಜ ವಿಶುದ್ಧವಾಣಿ ವಿಶಿಷ್ಟ ವಿಷ್ಣು ವಿಶೇಷ ಶಂಕರ ವಾಯು ಜಲ ಗಗನ ಅನಲ ಅಣು ಓಂಕಾರ ಬ್ರಹ್ಮಾಂಡ ಆದಿಮಧ್ಯ ಅಂತದ ವ್ಯಾಪ್ತಕ್ಕೆ ಸಚ್ಚಿತ್ ಆನಂದ ಆತ್ಮಜ್ಞಾನಕ್ಕೆ ರೂಪು ನೂರರ ಶುದ್ಧ ಚೈತನ್ಯಕ್ಕೆ ನಮೋ ನಮಃ. ನಮಸ್ತೆ ಗುರೂಜಿ, ನಾನು ಸೀತಾರಾಮ್ ಮೇಸ್ತಾ ಅಂತ. ನನ್ನ ಪ್ರಶ್ನೆ ಬಂದ್ಬಿಟ್ಟು, ನನ್ನ 2 ಪ್ರಶ್ನೆ ಇದೆ. ಒಂದು ಮೊದಲನೇ ಪ್ರಶ್ನೆ, ಸರ್ವಮಂಗಳ ಮಾಂಗಲ್ಯಲ್ಲಿ ಮಂಗಳ ಮತ್ತು ಮಾಂಗಲ್ಯ ಅರ್ಥ ಏನು? ಅಂದರೆ ಮಂಗಳ ಅಂದರೆ ಶುಭ ಅಂತ, ಮಾಂಗಲ್ಯ ಅಂದರೆ ತಾಳಿ ಅಂತನ ಅರ್ಥ ಅದು, ಅಥವಾ ಶಾಸ್ತ್ರದ ಪ್ರಕಾರದ ಅದೇನು ಅರ್ಥ ಸ್ವಲ್ಪ ತಿಳಿಸ್ಕೊಡಿ. ಮತ್ತು 2ನೇ ಪ್ರಶ್ನೆ ಏನಂದರೆ, ಯಾರಿಗೆ ಗುರು ಇಲ್ಲ ನೋಡು, ಅವರು ಹೇಗೆ ಮಂತ್ರೋಪದೇಶವನ್ನು ಶಾಸ್ತ್ರೋಕ್ತವಾಗಿ ಪಡಿಬೇಕಾಗುತ್ತೆ, ದಯವಿಟ್ಟು ತಿಳಿಸಿಕೊಡಿ. ಧನ್ಯವಾದ. ಸೀತಾರಾಮ್. ಮುಂದಿನ ಪದ ನನಗೆ ಸರಿಯಾಗಿ ಬರ್ತಾ ಇಲ್ಲಪ್ಪ, ಅದು ಮೇಸ್ತಾ ಅಂತಲೋ ಮೇಸ್ತಿ ಅಂತಲೋ ಅದೇನೋ ಅಂತೂ ಸರಿಯಾಗಿ ಕೇಳಿಸಿರ್ತಕ್ಕಂಥದ್ದು ಸೀತಾರಾಮ್. ಸೀತಾರಾಮ್, ನಮಸ್ಕಾರ. ಸರ್ವಮಂಗಲ ಮಾಂಗಲ್ಯೇ ಶಿವೇ ಸರ್ವಾರ್ಥ ಸಾಧಿಕೆ ಅನ್ನುವ ಶ್ಲೋಕವನ್ನು ನೀವು ಕೇಳಿದ್ದೀರಿ. ಇಲ್ಲಿ ಬರತಕ್ಕಂಥ ಸರ್ವಮಂಗಲ ಮಾಂಗಲ್ಯೇ, ಮಂಗಲ ಮಾಂಗಲ್ಯೆ, ಇದರ ಅರ್ಥ ಏನು? ಮಾಂಗಲ್ಯ ಅಂದರೆ ಅರ್ಥ ಏನು? ತಾಳಿ ಅಂತಲೇ ಅಥವಾ ಅದಕ್ಕೇನಾದರೂ ಬೇರೆ ಅರ್ಥವಿದೆಯೇ? ಈಗ ಶ್ಲೋಕವನ್ನು ನೋಡಿ. ಸರ್ವಮಂಗಲ ಮಾಂಗಲ್ಯೇ ಶಿವೇ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರ್ಯಂಬಕೆ ದೇವಿ ಅಥವಾ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಇದು ಶ್ಲೋಕ. ದುರ್ಗಾ ಸಪ್ತಶತಿಯ 11ನೆಯ ಅಧ್ಯಾಯದ 10ನೆಯ ಶ್ಲೋಕ. ಸಂದರ್ಭ ಶುಂಭ ನಿಶುಂಭರ ವಧೆಯಾಗಿದೆ. ಆ ನಾರಾಯಣಿಯನ್ನು ಪ್ರಾರ್ಥನೆ ಮಾಡ್ತಾ ಇದ್ದಾರೆ ಋಷಿಗಳು. ಈ ನಾರಾಯಣಿ ಯಾರು? ಭುವನೇಶ್ವರಿ ಅಂತ ಪ್ರಾರಂಭದ ಪ್ರಾರ್ಥನಾ ಶ್ಲೋಕದಲ್ಲಿ ಹೇಳಿದ್ದಾರೆ. ಆ ಶ್ಲೋಕಗಳು ಮುಂದುವರಿತಾ ಮೊಟ್ಟ ಮೊದಲನೆಯ ಪ್ರಾರ್ಥನೆ ಯಾರಿಗೆ ಅರ್ಪಣೆ ಮಾಡ್ತಾ ಇದ್ದಾರೆ ಅಂದರೆ ಕಾತ್ಯಾಯನಿ ಅಂತ ಹೇಳ್ತಾರೆ. ಅಂದರೆ ಇರತಕ್ಕಂತಹ 10 ಅಲ್ಲ, ಇನ್ನೂ ಜಾಸ್ತಿ ಇದೆ ಇದರೊಳಗೆ. ನಾವು 10ರ ತನಕ ನೋಡಿದ್ದಲ್ಲಿ ಮೊಟ್ಟ ಮೊದಲನೆಯ ಪ್ರಾರ್ಥನಾ ಶ್ಲೋಕದಲ್ಲಿ ಋಷಿಗಳು ಉದ್ದೇಶಿಸಿರತಕ್ಕಂಥದ್ದು ಕಾತ್ಯಾಯನಿ ದೇವಿಯನ್ನು. ಈ ಕಾತ್ಯಾಯನಿ ಯಾರು? ಈ ಕಾತ್ಯಾಯನಿ ಯಾರಪ್ಪ ಅಂದರೆ, ಕೈಲಾಸೇ ಕಮನೀಯ ರತ್ನಶಿಖರೇ ಕಲ್ಪದ್ರುಮೂಲೆ ಸ್ಥಿತಂ ಕರ್ಪೂರಸ್ಫಟಿಕೇಂದು ಸುಂದರತನುಂ ಕಾತ್ಯಾಯನಿ ಸೇವಿತಂ ಗಂಗಾತುಂಗತರಂಗರಂಜಿತ ಜಟಾಧರಂ ಕೃಪಾಸಾಗರಂ ಕಂಠಾಲಂಕೃತಶೇಷಭೂಷಣುಮಮುಂ ಮೃತ್ಯುಂಜಯಂ ಭಾವಯೇ ಅಂತ ಭಗವತ್ಪಾದರು ಪರಮೇಶ್ವರನ ಸ್ತುತಿಯನ್ನು ಮಾಡುವಾಗ ಕರ್ಪೂರ ಸ್ಫಟಿಕೆಂದು ಸುಂದರತನುಂ ಕಾತ್ಯಾಯನಿ ಸೇವಿತಂ ಅಂತ ಹೇಳ್ತಾರೆ. ಅಂದರೆ ಗೌರವರ್ಣದ ಆ ಈಶ್ವರ ಕಾತ್ಯಾಯನಿಯಿಂದ ಸೇವಿಸಲ್ಪಡುತ್ತಿದ್ದಾನೆ. ಹೀಗಾಗಿ ಅಲ್ಲಿ ಬರತಕ್ಕಂಥ ನಾರಾಯಣಿ ಸ್ತುತಿ ಎನ್ನತಕ್ಕಂಥದ್ದು ಕಾತ್ಯಾಯನಿಯ ಸ್ತುತಿ. ಮತ್ತು ನಾರಾಯಣಿ ಸ್ತುತಿ ಅಂತ ಹೇಳಿದ್ದಾದಪ್ಪ ಅಂದರೆ ದುರ್ಗಾ ಸಪ್ತಶತಿಯಲ್ಲಿ ಮಹಾಸರಸ್ವತಿ ಸೃಷ್ಟಿ ಮಾಡಿದ ಜೋಡಿ ಎಂದರೆ ವಿಷ್ಣು ಹಾಗೂ ಪಾರ್ವತಿ. ಹೀಗಾಗಿ ವಿಷ್ಣು ಮತ್ತು ಪಾರ್ವತಿ ಇಬ್ಬರು ಸಹೋದರ ಸಹೋದರಿಯರು. ಆದ್ದರಿಂದ ವಿಷ್ಣುವನ್ನು ನಾರಾಯಣ ಅಂತ ಕರೆದರೆ ಪಾರ್ವತಿಯನ್ನು ನಾರಾಯಣಿ ಅಂತ ಕರೀತಾರೆ. ಆದ್ದರಿಂದ ಈಗ ನೋಡಿ, ಆ ಶ್ಲೋಕದಲ್ಲಿ ನಾರಾಯಣಿ ಶಬ್ದ ಪ್ರಯೋಗವಾಗುತ್ತೆ, ಕಾತ್ಯಾಯನಿಯ ಪರ್ಯಾಯ ಪದಗಳು ಪ್ರಯೋಗ ಆಗುತ್ತೆ.
ಸರ್ವಮಂಗಲ ಮಾಂಗಲ್ಯ ಮೊಟ್ಟ ಮೊದಲನೇದು. ಸರ್ವಮಂಗಲ ಮಾಂಗಲ್ಯೇ, ರಾಜರಿಗೆ ರಾಜ, ರಾಜ್ಯಗಳಿಗೆ ರಾಜ್ಯ ಅಂದರೆ ರಾಷ್ಟ್ರ. ಹಲವಾರು ರಾಜ್ಯಗಳು ಸೇರಿ ಚಕ್ರವರ್ತಿ ಇದ್ದ ಹಾಗೆ, ರಾಜಾದಿರಾಜ ಇದ್ದ ಹಾಗೆ. ಭಾರತದಲ್ಲಿ ಬೇಕಾದಷ್ಟು ರಾಜ್ಯಗಳಿದೆ. ಈ ರಾಜ್ಯಗಳಿಗೆಲ್ಲ ಪ್ರಧಾನವಾದದ್ದು ದೆಹಲಿಯಲ್ಲಿ ಇರತಕ್ಕಂತಹ ಲೋಕಸಭೆ ಪ್ರಧಾನಮಂತ್ರಿ. ರಾಜ್ಯಗಳಲ್ಲೆಲ್ಲ ಮುಖ್ಯಮಂತ್ರಿಗಳು, ಮುಖ್ಯಮಂತ್ರಿಗಳಿಗೆಲ್ಲ ಪ್ರಧಾನಮಂತ್ರಿ ಅನ್ನುವಂತೆ, ರಾಜರುಗಳಿಗೆಲ್ಲ ರಾಜ ಚಕ್ರವರ್ತಿ ಇದ್ದಂತೆ ಎಲ್ಲ ವಿಧವಾಗಿರತಕ್ಕಂತಹ ಶುಭಕ್ಕೂ ಮಂಗಲಕ್ಕೂ ಅತ್ಯಂತ ಹಿರಿದಾದ ಮಾಂಗಲ್ಯ ಯಾವುದಯ್ಯ ಅಂದರೆ, ಮಂಗಲಗಳಿಗೆ ಮಾಂಗಲ್ಯ ಯಾವುದಪ್ಪ ಅಂದರೆ ಕಾತ್ಯಾಯಿನಿ ದೇವಿ, ಪಾರ್ವತಿ. ಹೀಗಾಗಿ ಅಲ್ಲಿ ಬರತಕ್ಕಂಥ ಮಾಂಗಲ್ಯೇ ಸರ್ವಮಂಗಲ ಮಾಂಗಲ್ಯೇ ಅಂದರೆ ಪಾರ್ವತಿ, ಶಿವೆ, ಮುಂದೆಲ್ಲ ಪದಗಳು ಬರುತ್ತೆ. ಸರ್ವಮಂಗಲ ಮಾಂಗಲ್ಯೇ ಶಿವೇ, ಶಿವನ ಪತ್ನಿಯಾದ ಶಿವೇ. ಶಿವ ಅಂದರೆ ಮಂಗಳ ಸ್ವರೂಪ. ಸರ್ವಮಂಗಲ ಮಾಂಗಲ್ಯೇ ಮತ್ತೊಂದು ಪದ, ಅದು ಮಂಗಲೇ, ಶಿವೇ, ಸರ್ವಾರ್ಥ ಸಾಧಿಕೆ. ನೀವು ಪಾರ್ವತಿಯಲ್ಲಿ ಏನು ಪ್ರಾರ್ಥನೆ ಮಾಡಿದರೂ ಅದನ್ನು ಈಡೇರಿಸ್ತಾಳೆ ಯಾಕೆ ಅಂತ. ಪಾರ್ವತಿ ದುರ್ಗೆ ಅಲ್ವೇನ್ರಿ? ದುರ್ಗ ಬಹಳ ಕಷ್ಟವಾಗಿ ಕ್ರಮಿಸತಕ್ಕಂಥದ್ದು. ಭಕ್ತಿಯ ಮೂಲಕ ನೀವು ಅತ್ಯಂತ ಕಷ್ಟಪಟ್ಟು ಆಕೆಯನ್ನು ಮೆಚ್ಚಿಸಿಕೊಂಡು ಬಿಟ್ಟರೆ ಆಕೆ ನೀವು ಕೇಳಿದ್ದನ್ನು ಕೊಡ್ತಾಳೆ. ಸರ್ವಮಂಗಲ ಮಾಂಗಲ್ಯೇ ಶಿವೇ ಸರ್ವ ಅರ್ಥ ಸಾಧಕೆ ಶರಣ್ಯೇ. ನಾವು ಯಾರಲ್ಲಿ ನಂಬಿಕೆ ಇಟ್ಟು ಶರಣಾಗತರಾಗಬಹುದಪ್ಪ ಅಂದರೆ ಅದು ಆ ಶಿವೆಯಲ್ಲಿ. ಶರಣ್ಯೇ ತ್ರ್ಯಂಬಕೆ. ತ್ರ್ಯಂಬಕ ಅನ್ನತಕ್ಕಂಥದ್ದು ಈಶ್ವರನ ಹೆಸರು, 3 ಕಣ್ಣಿರತಕ್ಕಂಥವನು ಅಂತ. ಅದರ ಸ್ತ್ರೀಲಿಂಗ ಅಂದರೆ ಈಕೆಗೆ ತ್ರ್ಯಂಬಕೆ. ಶರಣ್ಯೇ ತ್ರ್ಯಂಬಕೆ ಗೌರಿ. ನಾರಾಯಣಿ ಅಂದರೆ ವಿಷ್ಣುವಿನ ಸಹೋದರಿಯಾಗಿರತಕ್ಕಂಥ ನಾರಾಯಣಿ. ಗೌರಿ ಮುಕ್ಕಣ್ಣನ ಮಡದಿಯಾಗಿ ಮುಕ್ಕಣ್ಣೆ. ಶಿವೇ ಮಂಗಲೇ, ಬೇಡಿಕೆಗಳನ್ನೆಲ್ಲ ಪ್ರದಾನ ಮಾಡತಕ್ಕಂಥ ಮಹಾವರಪ್ರದಾತೆ. ನಿನಗೆ ನಮಸ್ಕಾರ ಕಣಮ್ಮ ಅಂತ ಋಷಿಗಳು ಹೇಳ್ತಾ ಇದ್ದಾರೆ. ಹೀಗಾಗಿ ಇಲ್ಲಿ ಬರತಕ್ಕಂಥ ಮಾಂಗಲ್ಯೇ ಸರ್ವಮಂಗಲ ಮಾಂಗಲ್ಯೇ ಎಂದರೆ ಆಕೆನೇ ಪಾರ್ವತಿ, ಆಕೆನೇ ಮೃಡಾಣಿ, ಆಕೆನೇ ಶಿವೆ, ಆಕೆನೇ ಶಾಂಕರಿ, ಆಕೆನೇ ಈಶ್ವರಿ. ಅಲ್ಲಿ ಮೊದಲನೇ ಪ್ರಶ್ನೆ ಆಯಿತು. ಇನ್ನೊಂದು ಪ್ರಶ್ನೆ ಕೇಳಿದ್ದೀರಿ, ಗುರು ಇಲ್ಲದೆ ಇದ್ದರೆ ಹೇಗೆ ಉಪದೇಶ ತಗೊಳ್ಳೋದು ಶಾಸ್ತ್ರೋಕ್ತವಾಗಿ ಅಂತ. ಅದು ನಾವು ಇನ್ನೊಂದು ಸಲ ಯಾವಲ್ಲಾರು ತಗೊಂಡು ಪ್ರತ್ಯೇಕವಾಗಿಯೇ ಉತ್ತರ ಕೊಡೋಣ. ನಮಸ್ಕಾರ. ಓಂ ನಮೋ ದೇವ್ಯೈ ಮಹಾದೇವ್ಯೈ ಶಿವಾಯೈ ಸತತಂ ನಮಃ ನಮಃ ಪ್ರಕೃತ್ಯೈ ಭದ್ರಯೈ ನಿಯತಃ ಪ್ರಣತಃ ಸ್ಮತಾಂ. ಓಂ ಶ್ರೀ ಗುರುಭ್ಯೋ ನಮಃ. ಓಂ ನಮೋ ಭಗವತಿ ಮಾತಃ ನಾರಾಯಣೋ ಹರಿಹಿ. ಗುರುಜಿ ನಮಸ್ತೆ. ನನ್ನ ಹೆಸರು ಅರುಣ್ ಕುಮಾರ್ ಎಸ್.ಜೆ. ತುಮಕೂರು ಶಾಂತಿನಗರದಿಂದ ಮಾತಾಡುತ್ತಿದ್ದೇನೆ. ಗುರುಜಿ, ನನ್ನ ಪ್ರಶ್ನೆ ಏನೆಂದರೆ, ನಮ್ಮ ಅಜ್ಜಿಯವರಾದ ಮುನಿಯಪ್ಪನನ್ನು ಮಾಡುತ್ತಿದ್ದರು. ಅವರು ಖಾರದ ಅಡಿಗೆಯನ್ನು ಮಾಡುತ್ತಿದ್ದರು. ಈಗ ಅವರು ತೀರಿ ಹೋಗಿದ್ದಾರೆ. ಅದನ್ನು ನಮ್ಮಮ್ಮನವರು ಈಗ ಮಾಡುತ್ತಿದ್ದಾರೆ. ನಮ್ಮಮ್ಮನವರು ಮಾಡುತ್ತಿರುವುದು ಖಾರದ ಅಡಿಗೆಯನ್ನೇ ಮಾಡಿ ಎಡೆಯನ್ನು ಅದನ್ನೇ ಇಡುತ್ತಾರೆ. ಆದರೆ ನಾನು ಆ ಖಾರವನ್ನು ನಾನು ಊಟ ಮಾಡುವುದಿಲ್ಲ. ನಾನು ಸಸ್ಯಾಹಾರಿ. ಇನ್ನು ಮುಂದೆ ಮುನಿಯಪ್ಪನನ್ನು ಹೇಗೆ ಮಾಡುವುದು, ಹೇಗೆ ಮುಂದುವರಿಸಿಕೊಂಡು ಹೋಗುವುದು, ಆ ಮುನಿಯಪ್ಪನನ್ನ ಎಡೆಗೆ ಮೊಸರನ್ನ ಇಡಬಹುದೇ, ಆ ಪೂಜೆ ಹೇಗೆ ಮಾಡುವುದು, ಕೂಲಂಕುಷವಾಗಿ ಪರಿಪೂರ್ಣವಾಗಿ ಮುನಿಯಪ್ಪನನ್ನು ಹೇಗೆ ಮಾಡುವುದು, ಹೇಗೆ ಆಚರಣೆ ಮಾಡುವುದು, ಹೇಗೆ ಮುನ್ನಡೆಸುವುದು ಎಂದು ನನಗೆ ವಿವರಿಸಿ ಎಂದು ತಮ್ಮಲ್ಲಿ ಪ್ರಾರ್ಥಿಸಿಕೊಳ್ಳುತ್ತಿದ್ದೇನೆ, ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತಿದ್ದೇನೆ. ನನಗೆ ಈ ಪ್ರಶ್ನೆಯನ್ನು ಕೂಲಂಕುಷವಾಗಿ ಉತ್ತರ ನೀಡಿ ಎಂದು ತಮ್ಮಲ್ಲಿ ಬೇಡಿಕೊಳ್ಳುತ್ತಿದ್ದೇನೆ. ಗುರುಜಿ, ನಾನು ಸಸ್ಯಾಹಾರಿಯಾದರಿಂದ, ನಾನು ಶ್ರೀಕೃಷ್ಣನನ್ನು ಆರಾಧಿಸುವುದರಿಂದ ನನಗೆ ಈ ಮಾರ್ಗವನ್ನು ಕೂಲಂಕುಷವಾಗಿ ತಿಳಿಸಿಕೊಡಿ ಎಂದು ಪ್ರಾರ್ಥಿಸುತ್ತಿದ್ದೇನೆ. ಓಂ ಶ್ರೀ ಗುರುಭ್ಯೋ ನಮಃ. ನಾರಾಯಣೋ ಹರಿಹಿ.